ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 22 ಫೆಬ್ರವರಿ 2022. ಈ ದಿನದ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಫಸ್ಟ್ ಆರ್ಟಿಕಲ್ನಲ್ಲಿ ಒಂದು ಸಮರಕಲೆ ಸಿಲಂಬಂ ಇದರ ಬಗ್ಗೆ ತಿಳ್ಕೊಳ್ಳೋಣ. ಇದಾದಮೇಲೆ ನೆಕ್ಸ್ಟ್ ಆರ್ಟಿಕಲ್ನಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಇದು ಏನು, ಎಲ್ಲಿ ಮೆನ್ಷನ್ ಮಾಡಲಾಗಿದೆ, ಇದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಡೀಟೇಲ್ ಆಗಿ. ದೆನ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಬುಕ್ ನೇಷನ್ ಟು ಪ್ರೊಟೆಕ್ಟ್ ಅನ್ನೋ ಪುಸ್ತಕವನ್ನು ರೀಸೆಂಟಾಗಿ ರಿಲೀಸ್ ಮಾಡಲಾಗಿದೆ. ಈ ಒಂದು ಪುಸ್ತಕದ ಆಥರ್ ಮತ್ತು ಅದರ ಒಂದು ಕಂಟೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ದೆನ್ ವಿ ವಿಲ್ ಡಿಸ್ಕಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ವರ್ಲ್ಡ್ ಥಿಂಕಿಂಗ್ ಡೇ, ಇದನ್ನು ಯಾವಾಗ ಆಚರಿಸ್ತಾರೆ ಮತ್ತು ಯಾರಿಂದ ಆಚರಿಸಲಾಗ್ತದೆ ಅಂತ ತಿಳ್ಕೊಳ್ಳೋಣ. ಅದಾದಮೇಲೆ ಸಿಂಥೆಟಿಕ್ ಬಯಾಲಜಿ ಈ ಒಂದು ಕಾನ್ಸೆಪ್ಟ್ ಕೂಡ ಅರ್ಥ ಮಾಡ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ಅವರ್ ಫಸ್ಟ್ ಆರ್ಟಿಕಲ್. ಒಂದು ಯುದ್ಧಾಭ್ಯಾಸ ಅಥವಾ ಯುದ್ಧ ಕಲೆ, ಸಮರ ಕಲೆ ಅಂತ ಕರಿತೇವೆ, ಆರ್ಟ್ ಆಫ್ ಸಿಲಂಬಂ. ಕಾಂಟೆಕ್ಸ್ಟ್ ಏನು ಅಂತಂದರೆ, ಸಿಲಂಬಂ ಕ್ಲಾಸಸ್ ಹ್ಯಾವ್ ಮಶ್ರೂಮ್ಡ್ ಅಕ್ರಾಸ್ ತಮಿಳ್ನಾಡು ಇನ್ ಸ್ಕೂಲ್ಸ್, ಇನ್ ಪಬ್ಲಿಕ್ ಸ್ಪೇಸಸ್ ಲೈಕ್ ಬೀಚಸ್ ಆ್ಯಂಡ್ ಪಾರ್ಕ್ಸ್ ಆ್ಯಂಡ್ ಆಟ್ ಮಾರ್ಷಲ್ ಆರ್ಟ್ ಇನ್ಸ್ಟಿಟ್ಯೂಟ್. ಈ ಒಂದು ಸಿಲಂಬಂ ಅನ್ನುವ ಒಂದು ಯುದ್ಧ ಕಲೆಯ ಸಮರಾಭ್ಯಾಸ ಅಥವಾ ಸಮರ ಕಲೆಯ ಒಂದು ಅಕಾಡೆಮಿಗಳು ಸ್ಕೂಲ್ಗಳಲ್ಲಿ ಮತ್ತು ಬೀಚಸ್ಗಳು, ತಮಿಳುನಾಡಿನ ಒಂದು ಕರಾವಳಿ ಪ್ರದೇಶದಲ್ಲಿ ಇರುವಂತಹ ಪಾರ್ಕ್ಗಳಲ್ಲಿ, ಮಾರ್ಷಲ್ ಆರ್ಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನೋಡಲು ಸಿಗ್ತಾ ಇವೆ. ಸೊ ಸಿಲಂಬಂ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಒಂದು ಸಾಂಪ್ರದಾಯಿಕವಾದಂತಹ ಯುದ್ಧ ಕಲೆಯಾಗಿದ್ದು, ಮಾರ್ಷಲ್ ಆರ್ಟ್ ಆಗಿದ್ದು, ಇಟ್ ಈಸ್ ಡೆವಲಪ್ಡ್ ಇನ್ ತಮಿಳುನಾಡಿನಲ್ಲಿ ಇದರ ಒಂದು ಬೆಳವಣಿಗೆ ಆಗಿದೆ. ಇಟ್ ಈಸ್ ಒರಿಜಿನೇಟೆಡ್ ಅರೌಂಡ್ 1000 years. ದಿಸ್ ಏನ್ಷಿಯಂಟ್ ಫೈಟಿಂಗ್ ಸ್ಟೈಲ್ ಈಸ್ ಮೆನ್ಷನ್ಡ್ ಇನ್ ತಮಿಳ್ ಸಂಗಮ್ ಲಿಟ್ರೇಚರ್ 400 BC. ಸುಮಾರು 400 ವರ್ಷಗಳು, ಕ್ರಿಸ್ತಪೂರ್ವ 400 ವರ್ಷಗಳಷ್ಟು ಹಳೆಯದಾದಂತಹ ತಮಿಳಿನ ಸಂಗಮ್ ಸಾಹಿತ್ಯದಲ್ಲಿ ಕೂಡ ಈ ಒಂದು ಸಿಲಂಬಂ ಅನ್ನುವ ಒಂದು ಯುದ್ಧ ಕಲೆಯ ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ದ ನೇಮ್ ಈಸ್ ಡಿರೈವ್ಡ್ ಫ್ರಮ್ ತಮಿಳ್ ವರ್ಡ್ ಸಿಲಂಬಲ್, ವಿಚ್ ರಫ್ಲಿ ಟ್ರಾನ್ಸ್ಲೇಟ್ಸ್ ಟು ಸೌಂಡ್ಸ್ ಆಫ್ ಹಿಲ್ಸ್ ಆ್ಯಂಡ್ ನೇಚರ್. ಈ ಒಂದು ಸಿಲಂಬಲ್ ಅನ್ನುವ ಒಂದು ಶಬ್ದದಿಂದ ಸಿಲಂಬಂ ಅನ್ನುವ ಒಂದು ಕಲೆಯ ಹೆಸರನ್ನು, ಬೆಳವಣಿಗೆಯನ್ನು ಹೊಂದಿದೆ. ಸೊ ಈ ಒಂದು ಸಿಲಂಬಲ್ ಅನ್ನುವ ಒಂದು ಶಬ್ದವನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಸೌಂಡ್ಸ್ ಆಫ್ ಹಿಲ್ಸ್ ಆ್ಯಂಡ್ ನೇಚರ್, ಈ ಬೆಟ್ಟ ಮತ್ತು ನಿಸರ್ಗದ ಒಂದು ಸೌಂಡ್ ಅಥವಾ ಶಬ್ದ ಅಂತ ಲಿಟ್ರಲಿ ಇದರ ಒಂದು ಮೀನಿಂಗ್ ಆಗುತ್ತೆ. The important elements of Silambam was used by kings, soldiers and even civilians as a foundation for honing the skills in defense tactics. ಈ ಆತ್ಮರಕ್ಷಣಾ ಕಲೆಯಲ್ಲಿ ತಂತ್ರಗಳನ್ನು ಉಪಯೋಗಿಸಿಕೊಂಡು ಹಳೆಯ ಕಾಲದಲ್ಲಿ ರಾಜ ಮಹಾರಾಜರು ಮತ್ತು ಸೈನಿಕರು ಮತ್ತು ನಾಗರಿಕರಿಂದ ಈ ಒಂದು ಸಿಲಂಬಂ ಅನ್ನುವ ಒಂದು ಕಲೆಯನ್ನು ಅಭ್ಯಾಸ ಮಾಡಲಾಗ್ತಾ ಇತ್ತು. ಈಗ ಈ ಒಂದು ಕಲೆಯನ್ನು ಬೆಳವಣಿಗೆ ಮಾಡಲು ಸಾಕಷ್ಟು ಸ್ಟೆಪ್ಸ್ಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಅದರಲ್ಲಿ ಮುಖ್ಯವಾದಂಥ ಉಪಕ್ರಮಗಳು ಅಂತಂದರೆ, ಇಂಟರ್ನ್ಯಾಷನಲ್ ನಾನ್ ಒಲಿಂಪಿಕ್ ಕಮಿಟಿ INOC ಹ್ಯಾಡ್ ಟೇಕನ್ ಫುಟ್ ಸ್ಟೆಪ್ಸ್ ಟು ಡೆವಲಪ್ ಅ ಟ್ರೆಡಿಷನಲ್ ಸ್ಪೋರ್ಟ್. ಈ ಒಂದು ಸಾಂಪ್ರದಾಯಿಕವಾದಂತಹ ಕಲೆಯನ್ನು ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇಂಟರ್ನ್ಯಾಷನಲ್ ನಾನ್ ಒಲಿಂಪಿಕ್ ಕಮಿಟಿ, ಈ ಒಂದು ಆಯೋಗ ಸಾಕಷ್ಟು ಸ್ಟೆಪ್ಗಳನ್ನು ತೆಗೆದುಕೊಂಡಿದೆ. 2019ರಲ್ಲಿ INOC ಡಿಕ್ಲೇರ್ಡ್ ಸಿಲಂಬಂ ಆ್ಯಸ್ ಅ ನಾನ್ ಒಲಿಂಪಿಕ್ ಸ್ಪೋರ್ಟ್ ಆ್ಯಂಡ್ ಫಾರ್ಮ್ಡ್ ಅ ಸಪ್ರೇಟ್ ಕಮಿಷನ್ ಆ್ಯಸ್ ಇಂಟರ್ನ್ಯಾಷನಲ್ ಸಿಲಂಬಂ ಕಮಿಟಿ. ಇಂಟರ್ನ್ಯಾಷನಲ್ ಸಿಲಂಬಂ ಅನ್ನುವ ಕಮಿಟಿಯನ್ನು ಈ ನಾನ್ ಒಲಿಂಪಿಕ್ ಸ್ಪೋರ್ಟ್ಸ್ನಲ್ಲಿ ಈ ಸಿಲಂಬಂ ಅನ್ನುವ ಒಂದು ಕಲೆಯನ್ನು 2019ರಲ್ಲಿ INOCದಿಂದ ಆ್ಯಡ್ ಮಾಡಲಾಗಿದೆ. The Government of India has also approved the inclusion of Silambam under the component of promotion of inclusiveness through sports of the new Khelo India scheme. ನಮಗೆಲ್ಲ ಗೊತ್ತು, ಈ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಖೇಲೋ ಇಂಡಿಯಾ ಅನ್ನೋ ಒಂದು ಸ್ಕೀಮನ್ನು ಲಾಂಚ್ ಮಾಡಿ ಕ್ರೀಡೆಯಾಗೆ ಪ್ರೋತ್ಸಾಹವನ್ನು ನೀಡಲು ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಲಾಗಿದೆ. ಈ ಒಂದು ಸ್ಕೀಮ್ನಲ್ಲಿ ಸಿಲಂಬಂ ಅನ್ನುವ ಈ ಯುದ್ಧ ಕಲೆಯನ್ನು ಕೂಡ ಇನ್ಕ್ಲೂಡ್ ಮಾಡಲು ಅಪ್ರೂವಲ್ನ ನೀಡಲಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಸಿಲಂಬಂ ಮಾರ್ಷಲ್ ಆರ್ಟ್. ಇದನ್ನು ತಮಿಳುನಾಡಿನಲ್ಲಿ ಪ್ರಾಕ್ಟೀಸ್ ಮಾಡಲಾಗುತ್ತೆ.
ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ FIR ಬಗ್ಗೆ ಇದೆ. ದ ಟರ್ಮ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ವಾಸ್ ಇನ್ ನ್ಯೂಸ್ ರೀಸೆಂಟಾಗಿ ಒಂದು FIR ಬಗ್ಗೆ ರೀಸೆಂಟಾಗಿ ನ್ಯೂಸ್ನಲ್ಲಿ ಇತ್ತು. ಸೊ ಅದರ ಬಗ್ಗೆ ತಿಳ್ಕೊಳ್ಳೋಣ FIR ಅಂದರೆ ಏನು ಅಂತ. ಈ ಒಂದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಥವಾ FIR ಅನ್ನು ಯಾವುದೇ ಇಂಡಿಯನ್ ಪೆನಲ್ ಕೋಡ್ ಅಥವಾ IPC ಮತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ CRPC 1973 ಯಾವುದೇ ರೀತಿಯಿಂದ ಡಿಫೈನ್ ಅಥವಾ ಮೆನ್ಷನ್ ಮಾಡಲಾಗಿಲ್ಲ. ಸೊ ಇನ್ ಎನಿ ಅದರ್ ಲಾ, ಯಾವುದೇ ಒಂದು ಲಾನಲ್ಲಿ ಕೂಡ ಇದನ್ನು FIR ಅನ್ನು ಮೆನ್ಷನ್ ಮಾಡಲಾಗಿಲ್ಲ. ಆದರೆ ಪೊಲೀಸ್ ರೆಗ್ಯುಲೇಷನ್ಸ್ ಆರ್ ರೂಲ್ಸ್ ಇನ್ಫಾರ್ಮೇಷನ್ ರೆಕಾರ್ಡ್ಸ್ ಅಂಡರ್ ಸೆಕ್ಷನ್ 154 ಆಫ್ CRPC ಇದರಲ್ಲಿ ಈ ಒಂದು FIR ಅನ್ನು ಮೆನ್ಷನ್ ಮಾಡಲಾಗಿದೆ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಈ FIRನ ಇಂಪಾರ್ಟೆಂಟ್ ಎಲಿಮೆಂಟ್ಸ್ಗಳು ಯಾವುವು ಅಂತಂದರೆ, ದ ಇನ್ಫಾರ್ಮೇಷನ್ ಮಸ್ಟ್ ರಿಲೇಟ್ ಟು ದ ಕಮಿಷನ್ ಆಫ್ ಕಾಗ್ನಿಸಬಲ್ ಅಫೆನ್ಸ್. ಇದು ಒಂದು ಕಾಗ್ನಿಸಿಬಲ್ ಅಫೆನ್ಸ್ಗೆ ರಿಲೇಟ್ ಆಗಿರುವಂತಹ ಇನ್ಫಾರ್ಮೇಷನ್ ಆಗಿರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಗಿವನ್ ಇನ್ ರೈಟಿಂಗ್ ಆರ್ ಓರಲಿ ಟು ದ ಹೆಡ್ ಆಫ್ ಪೊಲೀಸ್ ಸ್ಟೇಷನ್. ಆ ಒಂದು ಪೊಲೀಸ್ ಠಾಣೆಯ ಮುಖ್ಯಸ್ಥರಿಗೆ ಅಥವಾ ಇನ್ಚಾರ್ಜ್ಗೆ ಇದನ್ನು ರೈಟಿಂಗ್ ಅಥವಾ ಓರಲಿ ಕೂಡ ಈ ಒಂದು FIR ಅನ್ನು ನೀಡಬಹುದಾಗಿದೆ. It must be written down and signed by informant and its key points should be recorded in a daily diary. ಈ ಒಂದು FIRನಲ್ಲಿ ಮೆನ್ಷನ್ ಮಾಡಲಾದಂತಹ ಇನ್ಫಾರ್ಮೇಷನನ್ನು, ಮಾಹಿತಿಯನ್ನು ಒಂದು ಬುಕ್ಕಲ್ಲಿ ಬರ್ಕೊಂಡು ಅದನ್ನು ಯಾರು ಮಾಹಿತಿಯನ್ನು ನೀಡ್ತಾ ಇರ್ತಾರೆ ಅವರ ಒಂದು ಹಸ್ತಾಕ್ಷರವನ್ನು ಅಥವಾ ಸಿಗ್ನೇಚರನ್ನು ತೆಗೆದುಕೊಂಡು ಇದನ್ನು ಡೈರಿಯಲ್ಲಿ ರೆಕಾರ್ಡ್ ಮಾಡಲಾಗುತ್ತೆ. ಇನ್ನು ಈ ಎಲಿಮೆಂಟ್ನಲ್ಲಿ ನೋಡಿದಂತಹ ಕಾಗ್ನಿಸಬಲ್ ಅಫೆನ್ಸ್ ಅಥವಾ ಒಂದು ಅರಿಯಬಲ್ಲ ಸಂವೇದನೆಗೆ ಒಳಗಾದಂತಹ ಅಫೆನ್ಸ್ ಏನು ಅಂತಂತಂದರೆ, ಕಾಗ್ನಿಸಬಲ್ ಅಫೆನ್ಸ್ ಈಸ್ ಒನ್ ಇನ್ ವಿಚ್ ಅ ಪೊಲೀಸ್ ಆಫೀಸರ್ ಮೇ ಇನ್ ಅಕಾರ್ಡೆನ್ಸ್ ವಿತ್ ದ ಫಸ್ಟ್ ಶೆಡ್ಯೂಲ್ ಆಫ್ CRPC ಆರ್ ಅಂಡರ್ ಎನಿ ಅದರ್ ಲಾ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್ ಮೇಕ್ ಆನ್ ಅರೆಸ್ಟ್ ವಿತೌಟ್ ವಾರೆಂಟ್. ಈ ಒಂದು ಕಾಗ್ನಿಸಿಬಲ್ ಅಫೆನ್ಸ್ ಅಂತ ಪ್ರೂವ್ ಆದಾಗ ಫಸ್ಟ್ ಶೆಡ್ಯೂಲ್ ಆಫ್ CRPCನಲ್ಲಿ ಅದರ ಒಂದು ರೂಲ್ನ ಪ್ರಕಾರ ಪೊಲೀಸ್ ಆಫೀಸರ್ ಯಾವುದೇ ಒಂದು ಅರೆಸ್ಟ್ ವಾರಂಟ್ ಇಲ್ಲದೆ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವಂತಹ ಒಂದು ಕ್ರಮವನ್ನು ಕೈಗೊಳ್ಳಬಹುದಾಗಿದೆ. ಮತ್ತು ಇನ್ ದ ಫಸ್ಟ್ ಶೆಡ್ಯೂಲ್ ದ ವರ್ಡ್ ಕಾಗ್ನಿಸಿಬಲ್ ಸ್ಟ್ಯಾಂಡ್ಸ್ ಫಾರ್ ಅ ಪೊಲೀಸ್ ಆಫೀಸರ್ ಮೇ ಅರೆಸ್ಟ್ ವಿತೌಟ್ ವಾರೆಂಟ್. ಈ ಒಂದು ಕಾಗ್ನಿಸಿಬಲ್ ಅಥವಾ ಅರಿಯಬಲ್ ಅಂತಹ ಒಂದು ಅಫೆನ್ಸ್ ಅಂತ ನಿರ್ಧಾರವಾದಾಗ ಪೊಲೀಸ್ ಆಫೀಸರ್ ವ್ಯಕ್ತಿಯನ್ನು ವಿತೌಟ್ ವಾರಂಟ್ ಅರೆಸ್ಟ್ ಮಾಡುವ ಒಂದು ಅವಕಾಶ ಇದೆ. ಆದರೆ ನಾನ್ ಕಾಗ್ನಿಸಿಬಲ್ ಅಂತ ದೃಢಪಟ್ಟಾಗ ಯಾವುದೇ ಒಂದು ಪೊಲೀಸ್ ಆಫೀಸರ್ ವ್ಯಕ್ತಿಯನ್ನು ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡುವುದಕ್ಕೆ ಅವಕಾಶವನ್ನು ನೀಡಲಾಗಿಲ್ಲ ಈ ಒಂದು ಫಸ್ಟ್ ಶೆಡ್ಯೂಲ್ನಲ್ಲಿ. ಸೊ ಝೀರೋ FIR ಕೂಡ ಈ ಒಂದು FIRಗೆ ರಿಲೇಟ್ ಆಗಿರುವುದರಿಂದ ಅದರ ಒಂದು ಅರ್ಥ ಅಥವಾ ಅದರ ಒಂದು ಇನ್ಫಾರ್ಮೇಷನ್ನ ಕೂಡ ತಿಳ್ಕೊಳ್ಳೋಣ. When a police station receives a complaint regarding an alleged offence that has been committed in the jurisdiction of another police station, it registers an FIR and then transfers it to the concerned police station for the further investigation. That is called zero FIR. ಈ ಒಂದು ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ FIR ಅನ್ನು ರೆಕಾರ್ಡ್ ಮಾಡಿಕೊಂಡು ಅದು ತನ್ನ ಜೂರಿಸ್ಡಿಕ್ಷನ್ನಲ್ಲಿ ಇಲ್ಲದೇ ಇದ್ದರೂ ಕೂಡ, ಆ ಒಂದು ಕ್ರೈಮ್ ಜೂರಿಸ್ಡಿಕ್ಷನ್ನಲ್ಲಿ ನಡೆದಿಲ್ಲದಿದ್ದರೂ ಕೂಡ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಸಂಬಂಧಿಸಿದಂತಹ ಪೊಲೀಸ್ ಠಾಣೆಗೆ, ಆ ಜೂರಿಸ್ಡಿಕ್ಷನ್ಗೆ ಸಂಬಂಧಿಸಿದಂಥ ಪೊಲೀಸ್ ಠಾಣೆಗೆ ಆ ಒಂದು FIR ಅನ್ನು ರೆಕಾರ್ಡನ್ನು ಟ್ರಾನ್ಸ್ಫರ್ ಮಾಡಿ ಹಸ್ತಾಂತರಿಸಿ ಅದರ ಒಂದು ಇನ್ವೆಸ್ಟಿಗೇಷನ್ಗೆ ಸಹಾಯ ಮಾಡಿ ಮತ್ತು ಯಾವ ಜೂರಿಸ್ಡಿಕ್ಷನ್ನಲ್ಲಿ ಪೊಲೀಸ್ ಠಾಣೆ ಇರುತ್ತದೋ ಅದು ಆ ಒಂದು ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡುತ್ತೆ. ಸೊ ಇದನ್ನು ಝೀರೋ FIR ಅಂತ ಕರೀತಾರೆ. ಆಫ್ಟರ್ ರಿಸೀವಿಂಗ್ ಝೀರೋ FIR ದ ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ಸ್ ಅ ಫ್ರೆಶ್ FIR ಆ್ಯಂಡ್ ಸ್ಟಾರ್ಟ್ಸ್ ದ ಇನ್ವೆಸ್ಟಿಗೇಷನ್. ಈ ಒಂದು ಝೀರೋ FIR ಅನ್ನುವ ರೆಕಾರ್ಡನ್ನು ಬೇರೆ ಜೂರಿಸ್ಡಿಕ್ಷನ್ನಲ್ಲಿರುವ ಪೊಲೀಸ್ ಠಾಣೆಯಿಂದ ತೆಗೆದುಕೊಂಡ ಮೇಲೆ ಒಂದು ಪೊಲೀಸ್ ಠಾಣೆ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆ ರಿಜಿಸ್ಟರ್ನಲ್ಲಿ ಹೊಸದಾಗಿ FIR ಅನ್ನು ರಿಜಿಸ್ಟರ್ ಮಾಡಿಕೊಂಡು ಅದರ ಒಂದು ಇನ್ವೆಸ್ಟಿಗೇಷನ್, ಆ ಕ್ರೈಮ್ನ ಇನ್ವೆಸ್ಟಿಗೇಷನನ್ನು ಕೈಗೊಳ್ಳುತ್ತೆ. ಇನ್ನು ಈ ಕಂಪ್ಲೇಂಟ್ ಮತ್ತು FIRಗಳ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳೋದಾದರೆ, ಕಂಪ್ಲೇಂಟ್ಗಳು FIRಗಿಂತ ಭಿನ್ನವಾಗಿರುತ್ತವೆ. ಅದು ಯಾವ ರೀತಿ ಅಂತಂದರೆ, CRPCಯಲ್ಲಿ ಡಿಫೈನ್ ಮಾಡಿರೋ ಪ್ರಕಾರ ಕಂಪ್ಲೇಂಟ್ ಆಸ್ ಎನಿ ಅಲಿಗೇಷನ್ ಮೇಡ್ ಓರಲಿ ಆರ್ ಇನ್ ರೈಟಿಂಗ್ ಟು ಮ್ಯಾಜಿಸ್ಟ್ರೇಟ್.
ಮ್ಯಾಜಿಸ್ಟ್ರೇಟ್ಗೆ ನೀಡಬಹುದಾದಂತಹ ಯಾವುದೇ ಒಂದು ಆರೋಪವನ್ನು ಮೌಖಿಕವಾಗಿ ಆಗಿರ್ಬೋದು ಅಥವಾ ಒಂದು ಬರವಣಿಗೆಯ ರೂಪದಲ್ಲಿ ಆಗಿರ್ಬೋದು ಮ್ಯಾಜಿಸ್ಟ್ರೇಟ್ಗೆ ಈ ಒಂದು ಕಂಪ್ಲೇಂಟನ್ನು ಕೊಡಲಾಗುತ್ತೆ ವಿತ್ ಅ ವ್ಯೂ ಟು ಹೀಸ್ ಟೇಕಿಂಗ್ ಆ್ಯಕ್ಷನ್ ಅಂಡರ್ ದಿಸ್ ಕೋಡ್. ಈ ಒಂದು CRPCಯ ಕೋಡ್ನ ಅಡಿಯಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳುವಂತೆ ಈ ಒಂದು ಕಂಪ್ಲೇಂಟ್ ಅವಕಾಶವನ್ನು ನೀಡುತ್ತೆ. that some person whether known ಪರಿಚಿತವಾಗಿರಬಹುದು ಅಥವಾ ಅಪರಿಚಿತವಾಗಿರಬಹುದು ಅವರ ವಿರುದ್ಧ ಒಂದು ಕ್ರಮವನ್ನು ಜಾರಿಗೊಳಿಸಲು ಈ ಒಂದು CRPCಯ ಕೋಡ್ ಏನಿದೆ ಕಂಪ್ಲೇಂಟ್ ಕೋಡ್ ಇದನ್ನು ಫಾಲೋ ಮಾಡಿ ಕ್ರಮವನ್ನು ಕೈಗೊಳ್ಳಬಹುದಾಗಿದೆ. ಆದರೆ ಇದರಲ್ಲಿ ಯಾವುದೇ ರೀತಿಯ ಒಂದು ಪೊಲೀಸ್ ರಿಪೋರ್ಟನ್ನು ಈ ಕಂಪ್ಲೇಂಟ್ ಒಳಗೊಂಡಿರುವುದಿಲ್ಲ. ಈ FIR ಬಗ್ಗೆ ತಿಳ್ಕೊಳ್ಳೋದಾದರೆ ಇಟ್ ಈಸ್ ಅ ಡಾಕ್ಯುಮೆಂಟ್ ದ್ಯಾಟ್ ಹ್ಯಾಸ್ ಬೀನ್ ಪ್ರಿಪೇರ್ಡ್ ಬೈ ದ ಪೊಲೀಸ್ ಆಫ್ಟರ್ ವೆರಿಫೈಯಿಂಗ್ ದ ಫ್ಯಾಕ್ಟ್ಸ್ ಆಫ್ ದ ಕಂಪ್ಲೇಂಟ್. ಈ ಒಂದು ಕಂಪ್ಲೇಂಟ್ ನೀಡಲು ಬಂದಂತಹ ವ್ಯಕ್ತಿಯ ನೀಡಿದಂತಹ ಒಂದು ಫ್ಯಾಕ್ಟ್ಗಳನ್ನು ವೆರಿಫೈ ಮಾಡಿ ಅವನ್ನು ಡಾಕ್ಯುಮೆಂಟ್ ರೂಪದಲ್ಲಿ ಪ್ರಿಪೇರ್ ಮಾಡಿದಾಗ ಅದನ್ನು FIR ಅಂತ ಪರಿಗಣಿಸಲಾಗುತ್ತೆ. ದ FIR ಮೇ ಕಂಟೇನ್ ಡೀಟೇಲ್ಸ್ ಆಫ್ ದ ಕ್ರೈಮ್ ಆ್ಯಂಡ್ ಅಲಿಜ್ಡ್ ಕ್ರಿಮಿನಲ್. ಈ FIRನಲ್ಲಿ ಆ ಕಂಪ್ಲೇಂಟ್ ನೀಡಿದ್ದರ ಒಂದು ಮಾಹಿತಿ ಡೀಟೇಲ್ ಆಗಿರ್ಬೋದು ಅಥವಾ ಒಂದು ಆರೋಪಿಯ ಇನ್ಫಾರ್ಮೇಷನ್ ಕೂಡ ಈ ಒಂದು FIRನಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಇನ್ನು ಪೊಲೀಸ್ ಠಾಣೆಯಲ್ಲಿ ಈ FIRನ್ನು ರಿಜಿಸ್ಟರ್ ಮಾಡ್ಕೊಳ್ಳದೆ ಹೋದರೆ ಸೆಕ್ಷನ್ 154(3) CRPC ಕೋಡ್ನ ಅಡಿಯಲ್ಲಿ ಒಂದು ಕಂಪ್ಲೇಂಟ್ ನೀಡುವ ವ್ಯಕ್ತಿ ಏನಿರ್ತಾನೆ ಅಗ್ರೀವ್ಡ್ ಪರ್ಸನ್ ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದರೆ ಈ ಅದಕ್ಕೆ ಸಂಬಂಧಪಟ್ಟಂತಹ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಅಥವಾ DCP ಅವರಿಗೆ ಈ ಒಂದು ಕಂಪ್ಲೇಂಟನ್ನು ನೀಡಬಹುದಾಗಿದೆ. ಮತ್ತು ಆ ಒಂದು ಕಂಪ್ಲೇಂಟ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಪ್ರೂವ್ ಆದಾಗ ಕನ್ಫರ್ಮ್ ಆದಾಗ ಆ ಒಂದು ಕೇಸ್ ಅಥವಾ ಅದೊಂದು ಇನ್ಫಾರ್ಮೇಷನನ್ನು ಐದರ್ ಇನ್ವೆಸ್ಟಿಗೇಟ್ ದ ಕೇಸ್ ಅದನ್ನು ಸ್ವತಃವಾಗಿ ಇನ್ವೆಸ್ಟಿಗೇಟ್ ಮಾಡಬಹುದು ಅಥವಾ ಆ ಒಂದು ಇನ್ವೆಸ್ಟಿಗೇಷನನ್ನು ನಡೆಸಲು ತಮ್ಮ ಸಬಾರ್ಡಿನೇಟ್ ಪೊಲೀಸ್ ಆಫೀಸರ್ಗಳಿಗೆ ಆ ಒಂದು ಕಂಪ್ಲೇಂಟನ್ನು ಹಸ್ತಾಂತರಿಸಬಹುದಾಗಿದೆ. ಸೊ ಈ ಒಂದು ಪ್ರಾವಧಾನ ಕೂಡ CRPC ಸೆಕ್ಷನ್ 154(3) ನೀಡಲಾಗಿದೆ. ಮತ್ತು ಇಫ್ ನೋ FIR ಈಸ್ ರಿಜಿಸ್ಟರ್ಡ್ ದ ಅಗ್ರೀವ್ಡ್ ಪರ್ಸನ್ ಕ್ಯಾನ್ ಫೈಲ್ ಅ ಕಂಪ್ಲೇಂಟ್ ಅಂಡರ್ ಸೆಕ್ಷನ್ 156(3) CRPC ಬಿಫೋರ್ ದ ಕನ್ಸರ್ನ್ಡ್ ಕೋರ್ಟ್ which if satisfied that a cognizable offence is made out of from the complaint will direct the police to register an FIR and conduct an investigation. ಈ ಒಂದು ಸೆಕ್ಷನ್ 156(3) CRPCಯ ಅಡಿಯಲ್ಲಿ ಈ ಒಂದು FIRನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಡೈರೆಕ್ಟಾಗಿ ಕಂಪ್ಲೇಂಟ್ ನೀಡಬೇಕೆಂದಿರುವ ವ್ಯಕ್ತಿಯು ಸಂಬಂಧಪಟ್ಟಂತಹ ಕೋರ್ಟ್ಗೆ ಈ ಒಂದು ಇನ್ಫಾರ್ಮೇಷನನ್ನು ನೀಡಬಹುದು. ಅದಾದ ನಂತರ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕನ್ಫರ್ಮ್ ಆದಾಗ ಆ ಕೋರ್ಟ್ನಿಂದ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಡೈರೆಕ್ಷನನ್ನು ನೀಡಲಾಗುತ್ತೆ ಈ ಒಂದು FIRನ್ನು ರಿಜಿಸ್ಟರ್ ಮಾಡಿಕೊಳ್ಳುವಂತೆ ಅಥವಾ ಮತ್ತೆ ಇದನ್ನು ಇನ್ವೆಸ್ಟಿಗೇಷನನ್ನು ಕಂಟಿನ್ಯೂ ಮಾಡುವಂತೆ ಈ ಒಂದು ಪೊಲೀಸರಿಗೆ ನಿರ್ದೇಶನವನ್ನು ನೀಡಲಾಗುತ್ತೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆರ್ ಡಿಸ್ಕಷನ್ ಅಬೌಟ್ FIR. ನಮ್ಮ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ನಮ್ಮ ಮುಂದಿನ ಆರ್ಟಿಕಲ್ ಒಂದು ಪುಸ್ತಕದ ರಿಲೀಸ್ ಬಗ್ಗೆ ಇದೆ. ರೀಸೆಂಟಾಗಿ ಈ ಒಂದು ಪುಸ್ತಕ ರಿಲೀಸ್ ಆಗಿದೆ. ಅದರ ಹೆಸರು ಅ ನೇಷನ್ ಟು ಪ್ರೊಟೆಕ್ಟ್ ಅನ್ನುವ ಪುಸ್ತಕವನ್ನು ಪ್ರಿಯಂ ಗಾಂಧಿ ಮೋಡಿ ಇವರು ಈ ಪುಸ್ತಕವನ್ನು ಲಾಂಚ್ ಮಾಡಿದ್ದಾರೆ. ಇದನ್ನು ಲಾಂಚ್ ಮಾಡಿದ ಮಿನಿಸ್ಟ್ರಿ ಅಂತಂದರೆ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ ಹೆಲ್ತ್ ಮಿನಿಸ್ಟರ್ ಅವರು ಈ ಪ್ರಿಯಂ ಗಾಂಧಿ ಮೋಡಿ ಅವರು ಬರೆದಂತಹ ನೇಷನ್ ಟು ಪ್ರೊಟೆಕ್ಟ್ ಅನ್ನುವ ಒಂದು ಪುಸ್ತಕವನ್ನು ಲಾಂಚ್ ಮಾಡಿದ್ದಾರೆ. ಬುಕ್ ಹೈಲೈಟ್ಸ್ ದ ರೋಲ್ ಆಫ್ PM ನರೇಂದ್ರ ಮೋದಿ ಡ್ಯೂರಿಂಗ್ ಕೋವಿಡ್ ಕ್ರೈಸಿಸ್ ಇನ್ ದ ಪಾಸ್ಟ್ 2 years. ಕಳೆದ 2 ವರ್ಷಗಳಿಂದ ಈ COVID-19 ಮಹಾಮಾರಿಯ ಇಂದಾದಂತಹ ಸಾಕಷ್ಟು ಕ್ರೈಸಿಸ್ಗಳು ಅಥವಾ ಸಂಘರ್ಷಗಳನ್ನು ಯಾವ ರೀತಿ ಪ್ರಧಾನಮಂತ್ರಿ ಮೋದಿ ಅವರು ಹ್ಯಾಂಡಲ್ ಮಾಡಿದ್ದಾರೆ ಅಥವಾ ಮ್ಯಾನೇಜ್ ಮಾಡಿದ್ದಾರೆ ಅನ್ನುವ ಕುರಿತಾಗಿ ಈ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಲಾಗಿದೆ. ಅ ನೇಷನ್ ಟು ಪ್ರೊಟೆಕ್ಟ್ ಅನ್ನುವ ಪುಸ್ತಕದಲ್ಲಿ ದ ಬುಕ್ ಡಾಕ್ಯುಮೆಂಟ್ಸ್ ದ ಸೆಂಟರ್ಸ್ ಲೀಡರ್ಶಿಪ್ ಇನ್ ದಿಸ್ ಅನ್ಪ್ರೆಸಿಡೆಂಟೆಡ್ ಟೈಮ್ ಆ್ಯಂಡ್ ಹೌ ಇಟ್ ಟೈಡೆಡ್ ದ ನೇಷನ್ ಥ್ರೂ ದ ಕ್ರೈಸಿಸ್. ಈ ಒಂದು ಕ್ರೈಸಿಸ್ನ ವಿರುದ್ಧ ಯಾವ ರೀತಿ ಹೋರಾಟ ಮಾಡಿ ಈ ಕೇಂದ್ರ ಸರ್ಕಾರವು
ತೋರಿಸಿ ಈ ಒಂದು ಸಮಸ್ಯೆಯಿಂದ ಪಾರು ಮಾಡಲು ಯಾವ ರೀತಿಯಾದಂತಹ ಕಾರ್ಯಗಳನ್ನು ಕೈಗೊಂಡಿದ್ದರ ಬಗ್ಗೆ ಈ ಒಂದು ನೇಷನ್ ಟು ಪ್ರೊಟೆಕ್ಟ್ ಅನ್ನೋ ಪುಸ್ತಕದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಇದನ್ನು ಬರೆದವರು ಪ್ರಿಯಂ ಗಾಂಧಿ ಮೋದಿ ಅವರು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಒಂದು ದಿನದ ಬಗ್ಗೆ ಇದೆ, ಆಚರಣೆ ಬಗ್ಗೆ. 22 ಫೆಬ್ರವರಿಯಂದು ವರ್ಲ್ಡ್ ಥಿಂಕಿಂಗ್ ಡೇ ಅನ್ನು ಆಚರಿಸಲಾಗುತ್ತೆ. ಈ ಒಂದು ದಿನವನ್ನು ಮಹಿಳಾ ಸ್ಕೌಟ್ ಮತ್ತು ಗೈಡ್ಗಳು ಮತ್ತು ಇನ್ನಿತರ ಮಹಿಳಾ ಗುಂಪುಗಳು ಜಗತ್ತಿನಾದ್ಯಂತ ಈ ಒಂದು ವರ್ಲ್ಡ್ ಥಿಂಕಿಂಗ್ ಡೇಯನ್ನು 22 ಫೆಬ್ರವರಿಯಂದು ಆಚರಿಸ್ತಾರೆ. ದ ಡೇ ಈಸ್ ಅಬ್ಸರ್ವ್ ಟು ಥಿಂಕ್ ಅಬೌಟ್ ಫೆಲ್ಲೋ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅರೌಂಡ್ ದ ವರ್ಲ್ಡ್, ಅಡ್ರೆಸ್ ದೇರ್ ಕನ್ಸರ್ನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಟ್ರೂ ಮೀನಿಂಗ್ ಆಫ್ ಗೈಡಿಂಗ್. ಈ ಮಾರ್ಗದರ್ಶನದ ಒಂದು ಉದ್ದೇಶವನ್ನು ಅಥವಾ ಒಂದು ಅರ್ಥವನ್ನು ತಿಳಿಪಡಿಸಲು ಜಗತ್ತಿನಾದ್ಯಂತ ಒಂದು ಬ್ರದರ್ಸ್ ಮತ್ತು ಸಿಸ್ಟರ್ಸ್ಗಳ ಒಂದು ಕನ್ಸರ್ನ್ಗಳನ್ನು ಅಡ್ರೆಸ್ ಮಾಡಲು ಈ ವರ್ಲ್ಡ್ ಥಿಂಕಿಂಗ್ ಡೇಯನ್ನು ಆಚರಿಸಲಾಗುತ್ತೆ. 2022ರ ಈ ವರ್ಲ್ಡ್ ಥಿಂಕಿಂಗ್ ಡೇಯ ಥೀಮ್ ಏನು ಅಂತಂದರೆ ಅವರ್ ವರ್ಲ್ಡ್ ಅವರ್ ಈಕ್ವಲ್ ಫ್ಯೂಚರ್. 2022ರ ವರ್ಲ್ಡ್ ಥಿಂಕಿಂಗ್ ಡೇಯ ಥೀಮ್ ಅವರ್ ವರ್ಲ್ಡ್ ಅವರ್ ಈಕ್ವಲ್ ಫ್ಯೂಚರ್. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಸಿಂಥೆಟಿಕ್ ಬಯಾಲಜಿ ಬಗ್ಗೆ ಇದೆ. ಡ್ರಾಫ್ಟ್ ಫೋರ್ಸೈಟ್ ಪೇಪರ್ ಆನ್ ಸಿಂಥೆಟಿಕ್ ಬಯಾಲಜಿ ರಿಲೀಸ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ. ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿಯಿಂದ ಒಂದು ಫೋರ್ಸೈಟ್ ಅಥವಾ ಈ ಒಂದು ಸಿಂಥೆಟಿಕ್ ಬಯಾಲಜಿಯ ಕುರಿತಾದಂತಹ ಕರಡನ್ನು ರಿಲೀಸ್ ಮಾಡಲಾಗಿದೆ. ಇದರ ಬಗ್ಗೆ ನ್ಯೂಸ್ನಲ್ಲಿತ್ತು. ಇದರಲ್ಲಿ ಮೆನ್ಷನ್ ಮಾಡಲಾದಂತಹ ಮುಖ್ಯವಾದಂತಹ ಪಾಯಿಂಟ್ಸ್ಗಳು ಏನು ಅಂತಂದರೆ, ದ ಡಾಕ್ಯುಮೆಂಟ್ ಲುಕ್ಸ್ ಆಟ್ ಅ ಗ್ಲೋಬಲ್ ಪಾಲಿಸೀಸ್ ಆ್ಯಂಡ್ ಪ್ರೋಟೋಕಾಲ್ಸ್ ದ್ಯಾಟ್ ಹ್ಯಾವ್ ಟು ಬಿ ಕೆಪ್ಟ್ ಇನ್ ಮೈಂಡ್ ವೈಲ್ ಡೆವಲಪಿಂಗ್ ಸಚ್ ಅ ಪಾಲಿಸಿ. ಭಾರತದಲ್ಲೂ ಕೂಡ ಈ ಒಂದು ಸಿಂಥೆಟಿಕ್ ಬಯಾಲಜಿಯ ಕುರಿತಾದಂತಹ ನೀತಿಯನ್ನು ಸಿದ್ಧಪಡಿಸಲು ಸಾಕಷ್ಟು ಜಗತ್ತಿನಾದ್ಯಂತ ಇರುವ ಇದಕ್ಕೆ ಸಂಬಂಧಿಸಿದಂತಹ ನೀತಿಗಳನ್ನು ಮತ್ತು ಪ್ರೋಟೋಕಾಲ್ಗಳನ್ನು ರೆಫರ್ ಮಾಡಿ ಅದನ್ನು ಮೆನ್ಷನ್ ಮಾಡಲಾಗಿದೆ ಈ ಒಂದು ಕರಡು ರೂಪದಲ್ಲಿ. It also attempts to define synthetic biology and how intellectual properties rights will be applicable to resulting processes and products. ಈ ಸಿಂಥೆಟಿಕ್ ಬಯಾಲಜಿಯ ಒಂದು ಕ್ಷೇತ್ರದಲ್ಲಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ಗಳು ಮತ್ತು ಯಾವ ರೀತಿಯ ಒಂದು ಪ್ರೋಸೆಸ್ಗಳನ್ನು ಮತ್ತು ಪ್ರಾಡಕ್ಟ್ಗಳನ್ನು ಇದರಿಂದ ಈ ಒಂದು IPR ಅಥವಾ ಇಂಟೆಲೆಕ್ಚುವಲ್ ಪ್ರಾಪರ್ಟಿಗಳಿಂದ ಪಡೆಯಬಹುದಾಗಿದೆ ಅಂತ ಈ ಒಂದು ಕರಡಿನಲ್ಲಿ ಮೆನ್ಷನ್ ಮಾಡಲಾಗಿದೆ. ಇಟ್ ವಿಲ್ ಲೇಟರ್ ಹೆಲ್ಪ್ ಇನ್ ಕ್ರಿಯೇಟಿಂಗ್ ಅ ನ್ಯಾಷನಲ್ ಪಾಲಿಸಿ. ಆಗಲೇ ತಿಳಿಸಿದ ಹಾಗೆ ನಮ್ಮ ಭಾರತ ದೇಶದ ಒಂದು ಸಿಂಥೆಟಿಕ್ ಬಯಾಲಜಿಯ ಕುರಿತಾದಂತಹ ರಾಷ್ಟ್ರೀಯ ಒಂದು ನೀತಿಯನ್ನು ಕೂಡ ಡೆವಲಪ್ ಮಾಡಲು ಇದು ಸಹಾಯ ಮಾಡಲಿದೆ. ಇನ್ನು ಈ ಸಿಂಥೆಟಿಕ್ ಬಯಾಲಜಿ ಅಥವಾ ಸಂಶ್ಲೇಷಿತ ಒಂದು ಜೀವಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದಾದರೆ ಇದರ ಅರ್ಥ ಸಂಶ್ಲೇಷಿತ ಜೀವಶಾಸ್ತ್ರ ಅಂತ ಆಗುತ್ತೆ ಸಿಂಥೆಟಿಕ್ ಬಯಾಲಜಿದು. Synthetic biology refers to science of using genetic sequencing, editing, modification and create unnatural organisms or organic molecules that can function in living system. ಒಂದು ಜೀವವಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಅಥವಾ ಜೀವ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ಸಿಂಥೆಟಿಕ್ ಆದಂತಹ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳನ್ನು ಒಂದು ಅಸ್ವಾಭಾವಿಕವಾದಂತಹ ಅಂಗಗಳನ್ನು ಮತ್ತು ಅಂಗಗಳ ಒಂದು ಮಾಲಿಕ್ಯೂಲ್ಗಳನ್ನು ರೂಪಿಸುವಂತಹ ಈ ಒಂದು ಕ್ಷೇತ್ರಕ್ಕೆ ಸಿಂಥೆಟಿಕ್ ಬಯಾಲಜಿ ಅಂತ ಹೆಸರಿದೆ. ಸೈನ್ಸ್ ಆಫ್ ಯೂಸಿಂಗ್ ಜೆನೆಟಿಕ್ ಸೀಕ್ವೆನ್ಸಿಂಗ್ ಈ ಒಂದು ಕ್ಷೇತ್ರದಲ್ಲಿ ಜೆನೆಟಿಕ್ ಸೀಕ್ವೆನ್ಸಿಂಗ್ ಅಥವಾ ಈ ವಂಶವಾಹಿಯಾದಂತಹ ಅನುಕ್ರಮವನ್ನು ಅದರ ಎಡಿಟಿಂಗನ್ನು ಮಾಡಿಫಿಕೇಷನನ್ನು ಕೂಡ ಮಾಡುವಂತಹ ಅವಕಾಶ ಈ ಒಂದು ಸಿಂಥೆಟಿಕ್ ಬಯಾಲಜಿಯ ಕ್ಷೇತ್ರದಲ್ಲಿ ಇದೆ. ಸಿಂಥೆಟಿಕ್ ಬಯಾಲಜಿ ಎನೇಬಲ್ಸ್ ಸೈಂಟಿಸ್ಟ್ to design and synthesize new sequences of DNA from scratch. ಈ ಒಂದು ಕ್ಷೇತ್ರದಲ್ಲಿ ಸಿಂಥೆಟಿಕ್ ಬಯಾಲಜಿ ಅನ್ನುವ ಕ್ಷೇತ್ರದಲ್ಲಿ ವಿಜ್ಞಾನಿಗಳಿಂದ ಮತ್ತು ಬಯಾಲಜಿಸ್ಟ್ಗಳಿಂದ ಒಂದು ಸಿಂಥೆಸಿಸ್ ಮಾಡಿದಂತಹ ಅಥವಾ ಒಂದು ಪೃಥಕವಾದಂತಹ ಅಥವಾ ಒಂದು ವಿಶ್ಲೇಷಣೆ ಮಾಡಿದಂತಹ DNA ಸೀಕ್ವೆನ್ಸ್ಗಳನ್ನು ಅಥವಾ ಒಂದು ಸ್ಕ್ರ್ಯಾಚ್ನಿಂದ DNAಗಳನ್ನು ಡೆವಲಪ್ ಮಾಡುವಂತಹ ಅವಕಾಶವನ್ನು ಕೂಡ ಈ ಕ್ಷೇತ್ರದಲ್ಲಿ ನಾವು ಕಾಣಬಹುದು. ಇನ್ನು ಈ ಸಿಂಥೆಟಿಕ್ ಬಯಾಲಜಿಯ ಅಪ್ಲಿಕೇಶನ್ಗಳು ಯಾವ ರೀತಿ ಇರುತ್ತೆ ಅಂತಂದರೆ, ಸಿಂಥೆಟಿಕ್ ಬಯಾಲಜಿ ಹ್ಯಾಸ್ ಅಪ್ಲಿಕೇಶನ್ ಇನ್ ವೇರಿಯಸ್ ಫೀಲ್ಡ್ಸ್. ಸಾಕಷ್ಟು ಕ್ಷೇತ್ರಗಳಲ್ಲಿ ಇದರ ಅಪ್ಲಿಕೇಶನ್ನ ಕಾಣಬಹುದು. ಫಾರ್ ಎಕ್ಸಾಂಪಲ್, ಡೆವಲಪಿಂಗ್ ಸಿಂಥೆಟಿಕ್ ಆರ್ಗ್ಯಾನಿಸಮ್, ಸಿಂಥೆಟಿಕ್ ಆದಂತಹ ಅಂಗಗಳನ್ನು ನಾವು ಡೆವಲಪ್ ಮಾಡಬಹುದಾಗಿದೆ ವ್ಯಾಕ್ಸಿನೇಷನ್ಗಳಿಗಾಗಿ. ಟು ಕ್ರಿಯೇಟ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಇನ್ ಲ್ಯಾಬ್ ಸಚ್ ಆಸ್ ವ್ಯಾನಿಲಿನ್ ಅನ್ನುವ ಒಂದು ಪ್ರಾಡಕ್ಟನ್ನು ರೀಸೆಂಟಾಗಿ ಸಿಂಥೆಟಿಕ್ ಬಯಾಲಜಿಯ
ಮುಖಾಂತರ ಡೆವಲಪ್ ಮಾಡಲಾಗಿತ್ತು. ಇಟ್ ಈಸ್ ಅ ಆರ್ಗ್ಯಾನಿಕ್ ಕಾಂಪೌಂಡ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ವೆನಿಲಾ ಸೀಡ್. ವೆನಿಲಾ ಅನ್ನುವ ಒಂದು ಸಸ್ಯ ನಮಗೆ ಗೊತ್ತಿರ್ಬೋದು. ಇದರಿಂದ ಸಾಕಷ್ಟು ಆಹಾರ ಪದಾರ್ಥಗಳನ್ನು ತಯಾರು ಮಾಡಲಾಗುತ್ತೆ. ಅದರ ಒಂದು ಬೀಜದಿಂದ ಈ ಒಂದು ವೆನಿಲಿನ್ ಅನ್ನುವ ಒಂದು ಸಿಂಥೆಟಿಕ್ ಪ್ರಾಡಕ್ಟನ್ನು ಕೂಡ ಉತ್ಪಾದನೆ ಮಾಡಲಾಗಿತ್ತು. ವಿಚ್ ಕ್ಯಾನ್ ನೌ ಗ್ರೋನ್ ಇನ್ ಈಸ್ಟ್. ಈ ಒಂದು ಸೀಡನ್ನು ಅಥವಾ ವೆನಿಲಾವನ್ನು ಈಸ್ಟ್ನಲ್ಲಿ ಕೂಡ ಬೆಳೆಸಬಹುದಾದಂತಹ ತಂತ್ರಜ್ಞಾನವನ್ನು ಈ ಸಿಂಥೆಟಿಕ್ ಬಯಾಲಜಿ ಒದಗಿಸಿಕೊಟ್ಟಿದೆ. ಇನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಕೂಡ ಈ ಒಂದು ಸಿಂಥೆಟಿಕ್ ಬಯಾಲಜಿ ಅಪ್ಲಿಕೇಶನ್ ನೋಡೋದಾದರೆ ಇದು ಟ್ರೀಟ್ಮೆಂಟ್ ಆಫ್ ಮಲೇರಿಯಾದ ಟ್ರೀಟ್ಮೆಂಟ್ಗಾಗಿ ಆರ್ಟೆಮಿಸಿನಿನ್ ಅನ್ನುವ ಒಂದು ಕಾಂಪೌಂಡನ್ನು ಉಪಯೋಗಿಸಿಕೊಂಡು ಮಲೇರಿಯಾದ ಒಂದು ಡ್ರಗ್ಗನ್ನು ಅಥವಾ ಔಷಧಿಯನ್ನು ಸಿದ್ಧಪಡಿಸುವುದಾಗಿರ್ಬೋದು. ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ ಕಾರ್ಟಿ ಸೆಲ್ ಅನ್ನುವ ಥೆರಪಿಯನ್ನು ಕೂಡ ಈ ಒಂದು ಸಿಂಥೆಟಿಕ್ ಬಯಾಲಜಿಯಿಂದ ಡೆವಲಪ್ ಮಾಡಲಾಗಿದೆ. ಇಟ್ ಈಸ್ ಸ್ಟಾರ್ಟಿಂಗ್ ಟು ಬಿ ಯೂಸ್ಡ್ ಇನ್ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಕೂಡ ನಾವು ಬಳಸಬಹುದಾದಂತಹ ಜೀನ್ಸ್ಗೆ ಡೈಯಿಂಗ್ ಮಾಡಲಾಗುತ್ತೆ ಅಥವಾ ಕಲರಿಂಗ್ ಮಾಡಲಾಗುತ್ತೆ. ಅದನ್ನು ಯಾವುದೇ ರೀತಿಯ ಹಜಾರ್ಡಸ್ ಅಥವಾ ಒಂದು ಅಪಾಯಕಾರಿಯಾದಂತಹ ವೇಸ್ಟ್ಗಳನ್ನು ಪ್ರೊಡ್ಯೂಸ್ ಮಾಡದಂತೆ ಈ ಒಂದು ಸಿಂಥೆಟಿಕ್ ಬಯಾಲಜಿಯನ್ನು ಉಪಯೋಗಿಸಿಕೊಂಡು ಈ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಕೂಡ ಜೀನ್ಸ್ಗಳ ಒಂದು ಡೈಯಿಂಗ್ನಲ್ಲಿ ಈ ಒಂದು ತಂತ್ರಜ್ಞಾನವನ್ನು ಬಳಸಲಾಗಿದೆ. ದೆನ್ ದೇರ್ ಆರ್ ಕಂಪನೀಸ್ ಯೂಸಿಂಗ್ ಇಟ್ ಟು ಡೆಲಿವರ್ ಫಿಕ್ಸ್ಡ್ ನೈಟ್ರೋಜನ್ ಟು ಪ್ಲಾಂಟ್ಸ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಫರ್ಟಿಲೈಸರ್ಸ್, ಇಂಜಿನಿಯರಿಂಗ್ ಮೈಕ್ರೋಬ್ಸ್ ಟು ಕ್ರಿಯೇಟ್ ಫುಡ್ ಅಡಿಟಿವ್ಸ್ ಆರ್ ಬ್ರೀವಿಂಗ್ ಪ್ರೋಟೀನ್ಸ್. ಈ ಒಂದು ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ನೈಟ್ರೋಜನ್ಗಳ ಒಂದು ಫಿಕ್ಸೇಷನ್ ಸಲುವಾಗಿ ಈ ಒಂದು ಸಿಂಥೆಟಿಕ್ ಬಯಾಲಜಿಯ ತಂತ್ರಜ್ಞಾನವನ್ನು ಉಪಯೋಗಿಸಬಹುದಾಗಿದೆ. ಅದರ್ ಅಪ್ಲಿಕೇಶನ್ಗಳು ಯಾವುವು ಅಂತಂದರೆ ಥೆರಪಿಟಿಕ್ಸ್ ಇನ್ ಇಂಜಿನಿಯರ್ಡ್ ನೆಟ್ವರ್ಕ್ಸ್ ಆ್ಯಂಡ್ ಆರ್ಗ್ಯಾನಿಸಮ್ಸ್, ಡಿಸೀಸ್ ಮೆಕ್ಯಾನಿಸಮ್ ಎಲ್ಯುಸಿಡೇಷನ್, ಡ್ರಗ್ ಟಾರ್ಗೆಟ್ ಐಡೆಂಟಿಫಿಕೇಷನ್, ಡ್ರಗ್ ಡಿಸ್ಕವರಿ ಪ್ಲಾಟ್ಫಾರ್ಮ್ಸ್, ಥೆರಪಿಟಿಕ್ ಟ್ರೀಟ್ಮೆಂಟ್, ಥೆರಪಿಟಿಕ್ ಡೆಲಿವರಿ ಆ್ಯಂಡ್ ಡ್ರಗ್ ಪ್ರೊಟೆಕ್ಷನ್ ಆ್ಯಂಡ್ ಆಕ್ಸೆಸ್. ಈ ಒಂದು ಔಷಧಿಯ ಸಂಬಂಧಪಟ್ಟಂತಹ ಕ್ಷೇತ್ರದಲ್ಲಿ ಈ ಒಂದು ಸಿಂಥೆಟಿಕ್ ಬಯಾಲಜಿಯ ಸಾಕಷ್ಟು ಅನುಕೂಲಗಳನ್ನು ನಾವು ನೋಡಬಹುದಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ನಲ್ಲಿ ಒಮ್ಮೆ ನಾವು ಡಿಸ್ಕಸ್ ಮಾಡಿದಂತಹ ಆರ್ಟಿಕಲ್ಗಳ ರಿವಿಷನ್ ಮಾಡಿಬಿಡೋಣ. ಸಿಲಂಬಮ್ ಈಸ್ ಅ ಟ್ರೆಡಿಷನಲ್ ಮಾರ್ಷಲ್ ಆರ್ಟ್ ಡೆವಲಪ್ಡ್ ಇನ್ ತಮಿಳುನಾಡಿನಲ್ಲಿ ಈ ಒಂದು ಸಿಲಂಬಮ್ ಅನ್ನುವ ಮಾರ್ಷಲ್ ಆರ್ಟನ್ನು ಡೆವಲಪ್ ಮಾಡಲಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ಒಂದು ಮಾರ್ಷಲ್ ಆರ್ಟ್ ಅಥವಾ ಯುದ್ಧ ಕಲೆಯನ್ನು, ಸಿಲಂಬಮ್ ಅನ್ನುವ ಯುದ್ಧ ಕಲೆಯನ್ನು ತಮಿಳುನಾಡಿನಲ್ಲಿ ನಾವು ಕಾಣಬಹುದಾಗಿದೆ. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ FIR ಬಗ್ಗೆ ಇದೆ. FIR ಈಸ್ ಮೆನ್ಷನ್ಡ್ ಇನ್ ಪೊಲೀಸ್ ರೆಗ್ಯುಲೇಷನ್ಸ್ ಟು ರೂಲ್ಸ್ ಇನ್ಫಾರ್ಮೇಷನ್ ರೆಕಾರ್ಡೆಡ್ ಅಂಡರ್ ಸೆಕ್ಷನ್ 154 ಆಫ್ CRPCಯ ಸೆಕ್ಷನ್ 154ರಲ್ಲಿ ಈ FIR ಕುರಿತಾದಂತಹ ಮಾಹಿತಿಯನ್ನು ಮೆನ್ಷನ್ ಮಾಡಲಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗುತ್ತೆ, ಟ್ರೂ. ಬುಕ್ ಒಂದು ಪುಸ್ತಕದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ನೇಷನ್ ಟು ಪ್ರೊಟೆಕ್ಟ್ ಅನ್ನುವ ಪುಸ್ತಕವನ್ನು ಜೆ ಸಾಯಿ ದೀಪಕ್ ಅನ್ನುವ ಆಥರ್ ರಿಲೀಸ್ ಬರೆದಿದ್ದಾರೆ ಅಂತ ಸ್ಟೇಟ್ಮೆಂಟ್ ಇದೆ. ಬಟ್ ದ ರೈಟ್ ಆನ್ಸರ್ ಈಸ್ ಪ್ರಿಯಂ ಗಾಂಧಿ ಮೋದಿ ಅನ್ನುವರು ಈ ಒಂದು ನೇಷನ್ ಟು ಪ್ರೊಟೆಕ್ಟ್ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಜೆ ಸಾಯಿ ದೀಪಕ್ ಅಂತ ಕೊಟ್ಟಿದೆ. ಸೊ ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್, ವರ್ಲ್ಡ್ ಥಿಂಕಿಂಗ್ ಡೇ ಈಸ್ ಸೆಲೆಬ್ರೇಟೆಡ್ ಆ್ಯನ್ಯುವಲಿ ಆನ್ 22nd February ಬೈ ಆಲ್ ಗರ್ಲ್ ಸ್ಕೌಟ್ಸ್ ಗೈಡ್ಸ್ ವರ್ಲ್ಡ್ ವೈಡ್. ಜಗತ್ತಿನಾದ್ಯಂತ ಮಹಿಳಾ ಸ್ಕೌಟ್ ಮತ್ತು ಗೈಡ್ಸ್ಗಳಿಂದ ಈ ಒಂದು ವರ್ಲ್ಡ್ ಥಿಂಕಿಂಗ್ ಡೇಯನ್ನು 22 ಫೆಬ್ರವರಿ ಎಂದು ಆಚರಿಸಲಾಗುತ್ತೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ನಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಿಂಥೆಟಿಕ್ ಬಯಾಲಜಿ ಬಗ್ಗೆ ಇದೆ. ಸಾಕಷ್ಟು ಡೀಟೇಲ್ ಆಗಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸಿಂಥೆಟಿಕ್ ಬಯಾಲಜಿ ರೆಫರ್ಸ್ ಟು ಸೈನ್ಸ್ ಆಫ್ ಯೂಸಿಂಗ್ ಜೆನೆಟಿಕ್ ಸೀಕ್ವೆನ್ಸಿಂಗ್, ಎಡಿಟಿಂಗ್ ಆ್ಯಂಡ್ ಮಾಡಿಫಿಕೇಶನ್ ಟು ಕ್ರಿಯೇಟ್ ಅನ್ನ್ಯಾಚುರಲ್ ಆರ್ಗ್ಯಾನಿಸಮ್ಸ್ ಆರ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ದ್ಯಾಟ್ ಕ್ಯಾನ್ ಫಂಕ್ಷನ್ ಇನ್ ಲಿವಿಂಗ್ ಸಿಸ್ಟಮ್. ಈ ಒಂದು ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ನಮ್ಮ ಆರ್ಟಿಕಲ್ಗಳ PDF ILA ಕ್ಲಾಸಸ್ ಅನ್ನುವ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಆಗಿರುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಈ ಆರ್ಟಿಕಲ್ಗಳನ್ನು ಮತ್ತೆ ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.